ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಫ್ರೈಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಮ್ಮ ತಂಗಿ ಒಂದು ಗಿಫ್ಟ್ ಕೊಟ್ಟಿದ್ರು, ಟಾಟಾಯ್ಸ್ ಗಿಫ್ಟು. ಅದರ ಪ್ರಯೋಜನಗಳೇನು, ಅದು ಯಾವ ದಿಕ್ಕಿನಲ್ಲಿ ಇಡಬೇಕು, ಅದರ ಇಟ್ಟರೆ ಮನೆಯಲ್ಲಿ ಏನು ಲಾಭ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ಕಿನ್ ರೊಟೀನ್ನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಇವಾಗ ಅರಿಶಿನ ಕುಂಕುಮನೂ ಇಡ್ತಾ ಇದ್ದೀನಿ. ಇನ್ನು ಬಾಗಿಲಿಗೆ ಅರಿಶಿನ ಇಡ್ತೀವಲ್ವ, ನಾವು ಯಾವಾಗೂ ಪ್ಲೈನಾಗೆ ಈ ಥರ ಉಜ್ಜಿ ಬಿಡ್ತೀವಿ. ಆ ಥರ ಮಾಡೋ ಬದಲು ಈ ಥರ ಲೈನ್ಸ್ ಬರೋ ಥರ ಉಗ್ರಲ್ಲಿ ಈ ಥರ 3 ಲೈನ್ಸ್ ಬರೋ ಥರ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಆ ಥರ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಡಿಸೈನು. ಇನ್ನು ಸಿಂಪಲಾಗಿ ಒಂದು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಸಿಂಪಲಾಗಿ ಈ ಥರ ರಂಗೋಲಿ ಕೂಡ ಹಾಕ್ಕೊಂಡೆ. ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಲಂಚ್ ಬಾಕ್ಸ್ಗೆ ಬಂದುಬಿಟ್ಟು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೆ. ಅನ್ನಗೂ ಕೂಡ ಇಟ್ಬಿಟ್ಟಿದ್ದೆ. ಒಂದು ಕಡೆ ಈ ಥರ ರೆಡಿ ಮಾಡಿಕೊಂಡು ಒಂದು ಕಡೆ ರಂಗೋಲಿ ಹಾಕೋದೇ ಆಗಿರಲಿ, ಮನೆ ಕ್ಲೀನಿಂಗ್ ಆಗಿರಲಿ, ಒಂದೊಂದು ಸಾರಿ ಆ ಥರ ಮಾಡ್ಕೊಂಬಿಡ್ತಾ ಇದ್ದೀನಿ. ನಮ್ಗೆ ಯಾವ ಥರ ಅನಿಸುತ್ತೆ, ಯಾವ ಥರ ಇಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ, ಆ ಥರ ಮಾಡ್ಕೊಂಬಿಡ್ತಾ ಇರ್ತೀನಿ. ಇನ್ನು ಸೇಮಿಯಾ ಬಾತ್ ಮಾಡೋಣ ಅಂದ್ಬಿಟ್ಟು, ರಾಗಿ ಸೇಮಿಯಾ ಬಾತ್ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸಿಂಪಲಾಗಿ ಯಾವ ಥರ ಮಾಡ್ಕೊಳೋದು ಅಂತ ಶೇರ್ ಮಾಡಿದ್ದೀನಿ. ಅದಕ್ಕೆ ಏನು ಶೇರ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ಇದನ್ನು ಮಾಡ್ಕೊಳೋದು ತುಂಬಾ ಈಸಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಬಿಸಿ ನೀರಲ್ಲಿ 2 ನಿಮಿಷ ಸೇಮಿಯಾನ ಬೇಯಿಸಿ ಎತ್ತಿಟ್ಕೊಬಿಡ್ಬೇಕಾಗಿತ್ತು. ಅದು ತಣ್ಣಗಾದಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಹೆಲ್ದಿ ಅಂತಲೇ ಹೇಳ್ಬೋದು. ನನಗಂತೂ ಫೇವ್ರೆಟ್ ಟಿಫನ್ ಅಂತಲೇ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ನಮ್ಮ ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಬಿಟ್ಟು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಗ್ಯಾಸ್ ಸ್ಟವ್ ಎಲ್ಲ ಅಡುಗೆ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸಿಂಪಲಾಗಿ ರಂಗೋಲಿ ಕೂಡ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರೂಟ್ಸ್ ಎಲ್ಲ ಏನೂ ಇರಲಿಲ್ಲ, ಅದಕ್ಕೋಸ್ಕರ ನೈವೇದ್ಯಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಲ್ವ, ನೈವೇದ್ಯಕ್ಕೋಸ್ಕರ ಸಿಂಪಲಾಗಿ ಪಾಯಸ ಕೂಡ ಮಾಡ್ಕೊತಾ ಇದ್ದೀನಿ. ಇದು ನೈಲಾನ್ ಸಬ್ಬಕ್ಕಿ ಬರುತ್ತಲ್ವ, ಸಣ್ಣದಾಗಿ ಬರುತ್ತಲ್ವ, ಅದರಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ, ಈಸಿಯಾಗೂ ಕೂಡ ಮಾಡ್ಕೊಂಬಿಡ್ಬೋದು. ಈ ಪಾಯಸ ಮಾಡೋದಕ್ಕೆ ನಾನು 1/4 ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಹಾಲೆಲ್ಲ ಸ್ವಲ್ಪ ಕುದಿ ಬರಬೇಕು. ಅಂದರೆ ಸ್ವಲ್ಪ ಕುದಿ ಬಂದಾದಮೇಲೆ ನೈಲಾನ್ ಸಬ್ಬಕ್ಕಿ ಬರುತ್ತಲ್ವ, ಅದು ಒಂದು 1/4 ಕಪ್ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ ಅದು. ನೋಡಿ ಇವಾಗ ಬೆಂದಾದಮೇಲೆ ಸೇಮಿಯಾ ಬರುತ್ತಲ್ವ, MTR ಸೇಮಿಯಾ, ರೋಸ್ಟೆಡ್ ಸೇಮಿಯಾ ಬರುತ್ತೆ, ಅದನ್ನು ಒಂದು 1/4 ಕಪ್ ತೊಗೊಂಡಿದ್ದೀನಿ.
ಅದು ಹಾಕಿದ ತಕ್ಷಣ ಒಂದು 2 ನಿಮಿಷ ಬೇಯಿಸ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಇವಾಗ ಹಾಲಲ್ಲಿ ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಆ ಕಡೆ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೊಂಬಿಡ್ಬೋದು. ಇನ್ನು ನೋಡಿ ಎಷ್ಟು ಬೇಗ ರೆಡಿ ಆಗೋಯಿತು. ಇನ್ನು ನೈವೇದ್ಯಕ್ಕಂತ ಒಂದು ಬಟ್ಲಿಗೆ ಹಾಕಿ ಎತ್ತಿ ಇಡ್ತಾ ಇದ್ದೀನಿ. ಇನ್ನು ಪೂಜೆ ಸಾಮಾನೆಲ್ಲ ಕೂಡ ತೊಳೆದು ಇಟ್ಟಿದ್ದೆ, ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲಾಗಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಪೂಜೆ ಕೂಡ ಮಾಡಿಕೊಂಡು ಇವಾಗ ಬಂದುಬಿಟ್ಟು ಟಾಟಾ ಐಸ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ನಮ್ಮ ತಂಗಿ ವರಲಕ್ಷ್ಮಿ ಹಬ್ಬಕ್ಕೆ ನನಗೆ ಗಿಫ್ಟಾಗಿ ಕೊಟ್ಟಿದ್ಲು. ಅದನ್ನು ಓಪನ್ ಮಾಡಿರಲಿಲ್ಲ, ನಾನು ಪೂಜೆ ಕೂಡ ಮಾಡಿರಲಿಲ್ಲ. ಅದನ್ನು ಇವತ್ತು ಫ್ರೈಡೇ ಅಲ್ವಾ, ಅದಕ್ಕೆ ಪೂಜೆ ಮಾಡ್ಕೊತಾ ಇದ್ದೀನಿ. ಇದನ್ನು ಬಂದುಬಿಟ್ಟು ಯಾರಾದರೂ ಗಿಫ್ಟಾಗಿ ಕೊಟ್ಟರೆ ಮನೆಗೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ಇನ್ನು ನಾವೇ ಪರ್ಚೇಸ್ ಮಾಡಬೇಕು, ಇದನ್ನು ತಗೊಳ್ಬೇಕು ಅಂತೇಳಿದ್ರೆ ಸೋಮವಾರ ಇಲ್ಲ ಬುಧವಾರ ಆ ದಿನಗಳಲ್ಲಿ ತಗೋಬೇಕಂತೆ. ಮತ್ತು ಇದನ್ನು ಪೂಜೆ ಮಾಡೋದು ಕೂಡ ಶುಕ್ರವಾರ ಇಲ್ಲ ಪಂಚಮಿ ದಿನಗಳಲ್ಲಿ, ಅಮಾವಾಸ್ಯೆ ದಿನ ಇದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಬಂದುಬಿಟ್ಟು ಇದ್ರ ಪ್ರಯೋಜನಗಳೇನು, ಇದು ಯಾವ ದಿಕ್ಕಿನಲ್ಲಿ ಇಡಬೇಕು, ಮನೆಯಲ್ಲಿ ಇಟ್ಟರೆ ಏನು ನಮಗೆ ಲಾಭ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿಟ್ಟರೆ ಶಾಂತಿ, ಆರೋಗ್ಯ, ಧನ ಸಂಪತ್ತು, ಆಮೇಲೆ ಮನೆಯಲ್ಲಿ ಇಡೋದ್ರಿಂದ ಇಡೀ ಕುಟುಂಬಕ್ಕೆ ಧನ ಸಂಪತ್ತು ಸಿಗುತ್ತೆ. ಹಾಗೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಉದ್ಯೋಗ ಆಗಿರಲಿ, ಮತ್ತು ಆರೋಗ್ಯದಲ್ಲಿ ಏರುಪೇರಾಗಿರಲಿ, ನಮಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಿರುತ್ತಲ್ವ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಮನೆಯಲ್ಲಿ ಜಗಳ ಆಡ್ತಾ ಇರ್ತೀವಿ ಗಂಡ ಹೆಂಡತಿ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಮತ್ತು ಉದ್ಯೋಗದಲ್ಲಿ ಆಗಿರಲಿ, ವ್ಯಾಪಾರದಲ್ಲಿ ಆಗಿರಲಿ, ಇದನ್ನು ಇಟ್ಕೊಂಡ್ರೆ ತುಂಬಾ ಲಾಭನೇ ಕಾಣ್ಬೋದು ಅಂತ ಹೇಳ್ತೀನಿ. ಮತ್ತು ಇದನ್ನು ಮನೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಇದು ಯಾವ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಆಮೇಲೆ ಬಂದುಬಿಟ್ಟು ಉತ್ತರ ದಿಕ್ಕಿನಲ್ಲಿ ಇಡಬೇಕು, ದಕ್ಷಿಣಕ್ಕೆ ಮುಖ ಮಾಡೋ ಥರ ಇಡಬೇಕು. ಇದನ್ನು ಬಂದುಬಿಟ್ಟು ಪೂಜೆ ರೂಮಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ಪೂಜೆ ರೂಮ್ ಇಲ್ದಿರೋದ್ರಿಂದ ನಾನು ಹಾಲಲ್ಲೇ ಫ್ರಿಜ್ ಮೇಲೆ ಇಡ್ತೀನಿ, ಮತ್ತು ಹಾಲಲ್ಲಿ ಇಟ್ಟರು ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಇನ್ನು ಇದು ಮುಖ ಬಂದುಬಿಟ್ಟು ಒಳಗಡೆ ನೋಡೋ ಥರ ಇಡಬೇಕು, ಅಂದರೆ ಮನೆ ಒಳಗಡೆ ಬರೋ ಥರ ಇಡಬೇಕಂತೆ. ಅಂದರೆ ಹೊರಗಡೆ ಹೋಗೋ ಥರ ಇಡಬಾರ್ದು, ಒಳಗಡೆ ಬರೋ ಥರ ಇಡಬೇಕಂತೆ. ಇನ್ನು ಇದು ಬಂದುಬಿಟ್ಟು ಯಾವ ಥರ ಅಂದರೆ ಆಮೆ ಎಷ್ಟು ಸ್ಲೋವಾಗಿ ಹೋಗುತ್ತೋ, ಎಷ್ಟು ಸ್ಲೋವಾಗಿ ಹೋಗಿ ಅದನ್ನು ಗುರಿ ಮುಟ್ಟುತ್ತೋ ಅದೇ ಥರ ನಾವು ಮನೆಯಲ್ಲಿ ಸ್ಲೋವಾಗಿ ಖರ್ಚಾಗಲಿ, ಹಣಕಾಸೆಲ್ಲ ಫಾಸ್ಟಾಗಿ ಖರ್ಚಾಗ್ಬಿಡುತ್ತೆ. ₹1 ಕೂಡ ನಿಲ್ಲೋದಿಲ್ಲ. ಇವಾಗ ಎಷ್ಟೇ ಸಂಪಾದನೆ ಮಾಡಿದ್ರು ಫಾಸ್ಟಾಗಿ ಬೇಗನೆ ಖರ್ಚು ಮಾಡಿಬಿಡ್ತೀವಿ. ಆ ಥರ ಇಲ್ದಿರ ಸ್ಲೋವಾಗಿ ಖರ್ಚಾಗಲಿ ಅಂತ ಒಂದು ನಂಬಿಕೆ ಅಷ್ಟೇ. ಇನ್ನು ಇದನ್ನು ನಾನು ನಮ್ಮ ತಂಗಿಗೆ ಗಿಫ್ಟಾಗಿ ಕೊಟ್ಟಿದ್ಲಲ್ಲ, ಅದು ಪೂಜೆ ಕೂಡ ಮಾಡಿರಲಿಲ್ಲ. ಇನ್ನು ನಾನು ಅರಿಶಿನ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ದೇವ್ರನ್ನ ಆಮೇಲೆ ಇವಾಗ ಗಂಧ, ಜವದ ಪುಡಿ, ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು ಇವಾಗ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿ ಯಾವಾಗೂ ಅಷ್ಟೇ ₹1 ಕಾಯಿನ ಹಾಕಿ ಇಡಬೇಕು, ಬಲಭಾಗದಲ್ಲಿ ಹಾಕಿಡಬೇಕು. ಆಮೇಲೆ ಬಲ ಕೈ ಇರುತ್ತಲ್ವ ಆ ಸೈಡ್ ಹಾಕಿಡಬೇಕು.
ಇನ್ನು ಇದರಲ್ಲಿ ಯಾವಾಗೂ ನೀರು ಖಾಲಿ ಆಗದಿರಂಗೆ ನೋಡ್ಕೊಬೇಕು. ಡೈಲಿ ನೀರು ಅದರಲ್ಲಿ ಹಾಕ್ತಾ ಇರಬೇಕು. ವಾರಕ್ಕೊಂದ್ಸರಿ 2 ಸರಿ ಆ ನೀರನ್ನ ಚೇಂಜ್ ಮಾಡಿಬಿಟ್ಟು ಅದನ್ನು ತೊಳೆದ್ಬಿಟ್ಟು ಮತ್ತೆ ಬೇರೆ ನೀರನ್ನ ರೀಫಿಲ್ ಮಾಡಬೇಕು. ಇನ್ನು ಧೂಪ ಎಲ್ಲ ಹಾಕ್ಬಿಟ್ಟು ಮಂಗಳಾರತಿ ಕೂಡ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ ಸಿಂಪಲ್ಲಾಗಿ. ಇನ್ನು ನನಗೆ ಎಷ್ಟು ಗೊತ್ತಿದೆಯೋ ಆಮೆ ಬಗ್ಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನೂ ಏನಾದ್ರು ಗೊತ್ತಿರ್ಬೋದು, ಇನ್ನೂ ಜಾಸ್ತಿ ವಿಷಯಗಳೇ ಇರ್ಬೋದು, ಆದರೆ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇನ್ನು ಏನಾದ್ರು ನಿಮಗೆ ಇನ್ನೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಪೂಜೆ ರೂಮ್ ಇಲ್ವಲ್ಲ, ಅದಕ್ಕೆ ನಾನು ಫ್ರಿಡ್ಜ್ ಮೇಲೆ ಇಡ್ತಾಯಿದ್ದೀನಿ. ಇನ್ನು ಮುಖ ಬಂದುಬಿಟ್ಟು ಒಳಗಡೆ ಬರೋ ಥರ ಇಡಬೇಕು, ಅಂದರೆ ಬಾಗಿಲಿಂದ ಒಳಗಡೆ ಬರೋ ಥರ ಇಟ್ಕೋಬೇಕಂತೆ. ಒಳಗಡೆ ನೋಡೋ ಥರ, ಅಂದರೆ ಹೊರ್ಗಡೆ ಹೋಗೋ ಥರ ಇಡಬಾರ್ದು ಅಂತ ಹೇಳ್ತಾರೆ ಆಮೇನ. ಇನ್ನು ಈ ಥರ ಇಟ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ಕೂಡ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆಗೋಷ್ಟರಲ್ಲಿ ಒಂದು 10 ಗಂಟೆ ಆಗೇ ಹೋಗಿತ್ತು. ಇನ್ನು ಪಾಯಸ ಕೂಡ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಡ್ರೆಸ್ ಎಲ್ಲ ತೊಗೊಂಡಿದ್ದೆ. ಏನಕ್ಕೆ ತೊಗೊಂಡಿದ್ನಂದರೆ ನಾಳೆ ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನು. ಅಂದರೆ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಸ್ಟಾಫ್ಸ್ ಎಲ್ಲ ಅವ್ರ ಸಾರ್ ಹಂಗೆ ಏನಾದ್ರು ಆಫೀಸ್ ಓಪನ್ ಮಾಡಿ ಅವ್ರದ್ದು 20 ಇಯರ್ಸ್ ಸೆಲೆಬ್ರೇಷನ್ ಇತ್ತಂತೆ. ಅದಕ್ಕೆ ಎಲ್ಲರಿಗೂ ಪಾರ್ಟಿಗೋಸ್ಕರ ರೆಸಾರ್ಟ್ನ ಬುಕ್ ಮಾಡಿದರು. ಆಲ್ರೆಡಿ ಬುಕ್ ಮಾಡಿ 1 ಮಂತ್ ಆಗಿತ್ತು. ಇನ್ನು ಅದಕ್ಕೋಸ್ಕರ ಈ ಡ್ರೆಸ್ನೆಲ್ಲ ತೊಗೊಂಡೆ. ಇದು ಬಂದುಬಿಟ್ಟು 1000 ರುಪೀಸ್ ಟಾಪು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದು ಇನ್ನೊಂದು ಪರ್ಪಲ್ ಕಲರ್ ತೋರಿಸಿದ್ನಲ್ವ, ಅದೆಲ್ಲ 250, 300 ಅಷ್ಟೇ. ಇನ್ನು ಇದನ್ನೆಲ್ಲ ಆಲ್ಟ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಏನಂದರೆ ಎಲ್ ಸೈಜು, XL ಆ ಥರ ತೊಗೊತಿರಲ್ವ, ಸ್ವಲ್ಪ ಲೂಸ್ ಇರುತ್ತೆ, ಸ್ಲೀವ್ ಎಲ್ಲ ಉದ್ದ ಇರುತ್ತೆ, ಅದನ್ನೆಲ್ಲ ಆಲ್ಟ್ರೇಷನ್ ಮಾಡ್ಕೊತಾ ಇರ್ತೀನಿ. ಇನ್ನು ಬಂದುಬಿಟ್ಟು ಈ ಶೋಲ್ಡ್ರ್ ಹತ್ರ ಸ್ಲೀವ್ ಇರುತ್ತಲ್ವ, ಸ್ಲೀವು ಶೋಲ್ಡ್ರೆಲ್ಲ ಅದನ್ನು ಒಂದೊಂದು 1/2 ಇಂಚ್ ಇಟ್ಕೊತಾ ಇದ್ದೀನಿ. ಇನ್ನು ಸ್ಲೀವ್ ಹತ್ರ ಕೂಡ ಫೋಲ್ಡ್ ಮಾಡಿ ಹೊಲ್ಕೊಂಡು ಸೈಡ್ ಸ್ಟಿಚ್ ಹಾಕ್ಕೊತೀನಿ. ಆ ಥರ ಹಾಕ್ಕೊಂಡ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಕುತ್ಕೊಳುತ್ತೆ. ಇನ್ನು ಫಸ್ಟ್ ಬಂದುಬಿಟ್ಟು ನಾನು ಹಾಕಿ ನೋಡ್ತೀನಿ ಎಷ್ಟು ಹಿಡಿಬೇಕು, ಯಾವ ಥರ ಲೂಸ್ ಇದೆ, ಎಲ್ಲೆಲ್ಲಿ ಸ್ಟಿಚ್ ಮಾಡಬೇಕು ಅಂದ್ಬಿಟ್ಟು ಫಸ್ಟೆಲ್ಲ ಹಾಕಿ ನೋಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೊತಾ ಇರ್ತೀನಿ. ಇನ್ನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ, ಅದೆಲ್ಲ ಫಸ್ಟ್ ನೋಡಿಬಿಟ್ಟು ಸ್ಟಿಚ್ಚೆಲ್ಲ ಮಾಡಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಂಡಿದೆ. ಕೆಲವು ಡ್ರೆಸ್ ಬಂದುಬಿಟ್ಟು ನೀರಲ್ಲಿ ಹಾಕಿದ್ರೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಬಂದುಬಿಟ್ಟು ಸ್ವಲ್ಪ ಲೂಸಾಗಿ ಹೊಲ್ಕೋಬೇಕು. ಕೆಲವು ಡ್ರೆಸ್ ಈ ಥರ ಕ್ವಾಲಿಟಿಯಾಗಿ ತೊಗೊಂಡಿರ್ತೀವಲ್ಲ, ಸ್ವಲ್ಪ ರೇಟ್ ಕೊಟ್ಟಿರೋದೆಲ್ಲ ಸಿಂಕ್ ಆಗೋದಿಲ್ಲ. ಇವಾಗ 300, 250ಅಲ್ಲಿ 500 ಒಳಗಡೆ ತೊಗೊಂಡಿರ್ತೀವಲ್ವ, ಅದೆಲ್ಲ ಸ್ವಲ್ಪ ಸಿಂಕ್ ಆಗುತ್ತೆ, ಟೈಟ್ ಆಗಿಬಿಡುತ್ತೆ. ಒಂದ್ಸರಿ ನೀರಿಗೆ ಹಾಕಿದ್ರೆ ಅದರಲ್ಲಿ ಕಾಟನ್ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಅದನ್ನೆಲ್ಲ ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿಕೊಂಡು ನೀರಿಗೆ ಹಾಕಿದ್ರೆ ಅದು ಟೈಟ್ ಆಗುತ್ತೆ. ಇನ್ನು ಪರ್ಪಲ್ ಕಲರ್ ಡ್ರೆಸ್ಸು, ಇನ್ನೊಂದು ಡ್ರೆಸ್ ಎಲ್ಲ ಕೂಡ ಸೈಡ್ ಸ್ಟಿಚ್ ಮಾತ್ರ ಮಾಡ್ಕೊತಾ ಇದ್ದೀನಿ. ತುಂಬ ಆಲ್ಟ್ರೇಷನ್ ಬಂದುಬಿಟ್ಟು ನಾನು ಹಾಕ್ಕೊಂಡಿದ್ದೆ ನೋಡಿ, ಆ ಡ್ರೆಸ್ನ ಮಾತ್ರ ನಾನು ತುಂಬ ಆಲ್ಟ್ರೇಷನ್ ಮಾಡಿಕೊಂಡೆ. ಇನ್ನು ಇದ್ರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 3 ಡ್ರೆಸ್ಸೂ ಕಮ್ಮಿ ರೇಟಲ್ಲಿ ತೊಗೊಂಡಿದ್ದೀನಿ, ಮತ್ತು ಕ್ವಾಲಿಟಿ ಕೂಡ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಗ್ರೀನ್ ಕಲರು ಇವಾಗ ಹೊಲಿತಾ ಇದ್ದೀನಿ ನೋಡಿ, ಒಂಥರ ಪರ್ಪಲ್ ವೈಟು, ಅದಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಾಳೆ ಬೆಳಿಗ್ಗೆ ಬಂದು ರೆಸಾರ್ಟ್ಗೆ ಹೋಗೋದ್ರಿಂದ ಬೆಳಗ್ಗೆ 6 ಗಂಟೆಗೆಲ್ಲ ಹೋಗ್ಬೇಕಲ್ವ, ಅದಕ್ಕೆ ಇವತ್ತೇ ಸ್ಟಿಚ್ ಮಾಡಿ ಅದನ್ನೆಲ್ಲ ಹಾಕಿ ನೋಡ್ತಾ ಇದ್ದೀನಿ. ಇನ್ನು ಇದೆಲ್ಲ ಹೊಲ್ಕೊಂಡು ಇವಾಗ ಫೇಸ್ ಪ್ಯಾಕ್ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗೂ ಅಷ್ಟೇ, ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಈ ಥರ ಮನೆಯಲ್ಲೇ ಹಾಲು ಇರುತ್ತಲ್ವ, ಫಸ್ಟು ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಡ್ಬೇಕು. ಈ ಥರ ಕಾಟನ್ ತಗೊಂಡು ಹಾಲಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಆ ಕಾಟನಲ್ಲೇ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಅಂದರೆ ಕೊಳೆ ಏನಾದ್ರು ಗಲೀಜಿದ್ರೆ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ಹಾಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10 ನಿಮಿಷನಾದರೂ ಬಿಡಬೇಕು, ಅದು ಡ್ರೈ ಆಗೋಕ್ಕೆ ಬಿಡಬೇಕು. ಇನ್ನು ಅಷ್ಟರೊಳಗಡೆ ಇವಾಗ ಫೇಸ್ ಪ್ಯಾಕ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳೋದಕ್ಕೆ 2 ಟೇಬಲ್ ಸ್ಪೂನ್ ಮೊಸರು, ಒಂದು ಅರ್ಧ ಹೋಳಷ್ಟು
ಟೊಮೊಟೊ ಜ್ಯೂಸು, ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು, ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಹನಿ ಬರುತ್ತಲ್ವ ಹನಿ ಒಂದು ಅರ್ಧ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಐಸ್ ಕ್ಯೂಬು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಬೇಕಷ್ಟೇ. ಅಪ್ಲೈ ಮಾಡ್ಕೊಂಡು ಒಂದು 20 ನಿಮಿಷ ಆದ್ರೂ ಬಿಡಬೇಕು. ಈ ಐಸ್ ಕ್ಯೂಬ್ ಎಲ್ಲ ಹಾಕ್ತಿರಲ್ವ, ಫೇಸಲ್ಲಿ ಅಪ್ಲೈ ಮಾಡಿದಾಗ ಎಷ್ಟು ಕೂಲಾಗಿರುತ್ತಂದರೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಸ್ಕಿನ್ ಎಲ್ಲ ಸಾಫ್ಟಾಗಿ ಆಗುತ್ತೆ ಮತ್ತು ಓಪನ್ ಪೋರ್ಸ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಕೆಲವ್ರಿಗೆ ಬಂದುಬಿಟ್ಟು ಅಕ್ಕಿ ಹಸಿಟ್ಟು ಸೆಟ್ ಆಗುತ್ತೆ, ಕೆಲವ್ರಿಗೆ ಬಂದುಬಿಟ್ಟು ಕಡಲೆ ಹಸಿಟ್ಟು ಸೆಟ್ ಆಗುತ್ತೆ. ನನಗಂತೂ ಅಕ್ಕಿ ಹಸಿಟ್ಟು ತುಂಬಾ ಸೆಟ್ ಆಗಿಬಿಟ್ಟಿದೆ. ಕಡಲೆ ಹಸಿಟ್ಟು ಹಾಕ್ತಾ ಇದ್ದಾಗ ಪಿಂಪಲ್ಸ್ ಎಲ್ಲ ಬಂದ್ಬಿಡೋದು ನನಗೆ. ಇನ್ನು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡಿದ್ನಲ್ಲ, ಮುಖ ಎಲ್ಲ ತೊಳ್ಕೊಂಬಂದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಫೇಸ್ ಎಲ್ಲ ಎಷ್ಟು ಸ್ಮೂತಾಗಿ ಆಗುತ್ತೆ, ಬ್ರೈಟಾಗಿ ಆಗುತ್ತೆ. ಫಂಕ್ಷನ್ಗಾಗಿರಲಿ, ಎಲ್ಲರೂ ಮ್ಯಾರೇಜ್ಗಾಗಿರಲಿ, ಹೊರಗಡೆ ಹೋಗ್ತಿರಲ್ವ, ಈ ಥರ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ರಿಸಲ್ಟ್ ಸಿಗುತ್ತೆ. ಇನ್ನು ಡ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಬಂದುಬಿಟ್ಟು ಅದು ರಫ್ ಮಾಡಬೇಕು ಕೈಯಲ್ಲೇ. ಅದು ಡ್ರೈ ಆಗಿರುತ್ತಲ್ವ, ಈ ಥರ ಉಜ್ಕೊಂಡ್ರೆ ಅದು ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ವೈಟ್ ಹೆಡ್ಸ್ ಆಗಿರಲಿ, ಏನಾದ್ರು ಕೊಳೆ ಎಲ್ಲ ಇದ್ದರೆ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಈ ಥರ ಎಲ್ಲ ರಫ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೋಬೇಕು ಅಷ್ಟೇ. ಈ ಪ್ಯಾಕು ವಾರಕ್ಕೊಂದು ಸರಿ 2 ಸರಿ ಹಾಕೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ಮತ್ತು ಸ್ಕಿನ್ನೆಲ್ಲ ಸ್ವಲ್ಪ ರಫ್ ಆಗಿರೋದು, ಆಮೇಲೆ ಫಿಗ್ಮೆಂಟೇಷನ್ನು ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಫೇಸ್ ಕೂಡ ಬ್ರೈಟ್ ಆಗುತ್ತೆ, ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು, ಇವಾಗ ಫೇಸ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಫೇಸ್ ಅಂತೂ ಎಷ್ಟು ಬ್ರೈಟಾಗಿದೆ ಮತ್ತು ಸ್ಮೂತಾಗೂ ಇದೆ, ಡಲ್ನೆಸ್ಸು ಇಲ್ಲ. ಸ್ಟಾರ್ಟಿಂಗಲ್ಲಿ ಡಲ್ಲಾಗಿತ್ತು ಫೇಸು, ಇವಾಗ ಇದು ಹಾಕಿದ್ಮೇಲೆ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇದೆ. ಈ ಪ್ಯಾಕ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ರಿಸಲ್ಟ್ ಹೇಳ್ತೀರಾ. ಇನ್ನು ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನಾಳೆ ರೆಸಾರ್ಟ್ಗೆ ಹೋಗ್ತಿರಲ್ವ, ಇನ್ನು ಬಟ್ಟೆಗಳೆಲ್ಲ ಕೂಡ ಐರನ್ ಮಾಡಿಕೊಂಡು ಏನೇನು ಬೇಕೋ ಅದೆಲ್ಲ ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಾಳೆ ರೆಸಾರ್ಟಲ್ಲಿ ನಾವೇನೇನು ಮಾಡಿದ್ರಿ, ರೆಸಾರ್ಟ್ ಬಗ್ಗೆ ಡೀಟೇಲ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ. ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.